ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾರಲ್ಲಿ ಹೋಗುವಾಗ ವಿದ್ಯಾನ ನೋಡಿ ಶಿವರಾಮೇಗೌಡರು ಕಾರನ್ನು ನಿಲ್ಲಿಸ್ತಾರೆ. ವಿದ್ಯೆ ಶಾಕ್ನಿಂದ ಅಯ್ಯಯ್ಯೋ ಮಾವನ ಕಾರಲ್ವೇ, ಅಯ್ಯೋ ಶಿವನೇ ನನಗೆ ಗೊತ್ತೇ ಆಗಲಿಲ್ವಲ್ಲ, ಈ ಕಡೆನೇ ಬರೋ ಹಂಗಾರೆ ಅಂತ ವಿದ್ಯಾ ಹೋಟೆಲ್ ಒಳಗಡೆ ಓಡಿ ಬರ್ತಾಳೆ. ಶಿವರಾಮೇಗೌಡರು ಹೋಟೆಲ್ ಕಡೆನೇ ಬರ್ತಾರೆ. ವಿದ್ಯಾ ಓಡಿ ಬರ್ತಿರೋದನ್ನು ನೋಡಿ ಮ್ಯಾನೇಜರ್ ಯಾಕೆ ಈ ಹುಡುಗಿ ಹಿಂಗೆ ಓಡಿ ಬರ್ತವಳೆ ಅಂತ ನೋಡುವಾಗ ಶಿವರಾಮೇಗೌಡರು ಬರ್ತಿರ್ತಾರೆ. ಓ ಮಂತ್ರಿ ಶಿವರಾಮೇಗೌಡರು ಬರ್ತಿದ್ದಾರೆ, ವಿದ್ಯವ್ವ ಬಾವ ಇಲ್ಲಿ ಅಂತಾರೆ ಮ್ಯಾನೇಜರ್. ಹೇಳಿ ಅಣ್ಣ ಅಂತಾಳೆ ವಿದ್ಯಾ. ಮಂತ್ರಿ ಶಿವರಾಮೇಗೌಡರು ನಿಮ್ಮ ಮಾವರೇ ಅಂತಾರೆ ಮ್ಯಾನೇಜರ್. ಹ್ಞೂ ಅಣ್ಣ, ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತಾಳೆ ವಿದ್ಯಾ. ಅದು ಹೆಂಗೋ ಗೊತ್ತಾಯಿತು, ಅದು ಸರಿ ಅವ್ರು ಬಂದರು ಅಂತ ನೀನು ಯಾಕವ್ವ ಗಾಬರಿ ಬಿದ್ದು ಓಡಿ ಬರ್ತಿದ್ದಿ ಅಂತಾರೆ ಮ್ಯಾನೇಜರ್. ಅಣ್ಣ ಅದು ನಾನು ಇಲ್ಲಿ ಕೆಲಸ ಮಾಡೋದು ಮಾವಯ್ಯಂಗೆ ಗೊತ್ತಿಲ್ಲ ಅಣ್ಣ ಅಂತಾಳೆ ವಿದ್ಯಾ. ಎಂತ ಅವ್ವ ಎಂಥ ಮಾತು ಹೇಳ್ತಿದ್ದಿ, ಅವರಿಗೆ ಗೊತ್ತಿಲ್ಲ ಅಂದರೆ ತಪ್ಪಾಗೈತದೆ ಕಣವ್ವ, ಅವ್ರ ಕಣ್ಣಿಗೆ ಬೀಳದಂಗೆ ಅವತ್ಕೋ ಹೋಗು ಹೋಗು ಅಂತಾರೆ ಮ್ಯಾನೇಜರ್. ವಿದ್ಯಾ ಆಚೆ ಕಡೆ ಹೋಗ್ತಾಳೆ. ಆಗ ಶಿವರಾಮೇಗೌಡರು ಹೋಟೆಲ್ ಒಳಗೆ ಬರ್ತಾರೆ. ಸರ್ ನಮಸ್ಕಾರ ಸರ್, ಬಡವನ ಹೋಟ್ಲಿಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಬಂದ್ರಿ, ಏನು ಕೊಡಲಿ ಕಾಫಿ ತಿಂಡಿ ಅಂತಾರೆ ಮ್ಯಾನೇಜರ್. ತಿಂಡಿ ಎಲ್ಲ ಏನು ಬೇಡ, ಎಲ್ರಿಗೂ ಕಾಫಿ ಕೊಡು ಅಂತಾರೆ ಶಿವರಾಮೇಗೌಡರು. ಏಯ್ 6 ಕಾಫಿ ತರಲಾ ಅಂತಾರೆ ಮ್ಯಾನೇಜರ್. ವಿದ್ಯಾ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾಳೆ. ಶಿವರಾಮೇಗೌಡರು ಒಳಗಡೆನೆ ನೋಡ್ತಾರೆ. ಕಾಫಿ ಅಂತ ಒಬ್ಬರು ತಗೊಂಡು ಬಂದರೆ ಕಾಫಿನ ಹೆಣ್ಮಗು ಕೈನಾಗೆ ಕೊಟ್ಟು ಕಳಿಸಿ ಅಂತಾರೆ ಶಿವರಾಮೇಗೌಡರು. ಸರಿ ಸರ್ ಅಂತ ಹೆಂಗಸಿನ ಹತ್ರ ಟೀನ ಕೊಟ್ಟು ಕಳಿಸ್ತಾರೆ. ಆಗ ಶಿವರಾಮೇಗೌಡರು ಇವರಲ್ಲ ಆಚೆ ಕಡೆ ನಿಂತ್ಕೊಂಡು ಬಾವುಟ ಬೀಸ್ತಿದ್ರಲ್ಲ ಆ ಹೆಣ್ಮಗಿನ ಕಳಿಸಿ ಅಂತಾರೆ. ವಿದ್ಯಾ ಶಾಕ್ನಿಂದ ನೋಡ್ತಾಳೆ. ಮ್ಯಾನೇಜರ್ ಗಾಬರಿಯಿಂದ ಅದು ಸಾಹೇಬ್ರೆ ಅಂತಾರೆ. ಅವಳನ್ನು ಕರೆಸು ಫಸ್ಟು ಅಂತಾರೆ ಶಿವರಾಮೇಗೌಡರು. ಸರಿ ಸರ್ ಅಂತಾರೆ ಮ್ಯಾನೇಜರ್. ಆಗ ವಿದ್ಯಾ ಕಾಫಿನ ತಗೊಂಡು ಬಂದು ಭಯದಿಂದ ನೋಡ್ತಾಳೆ. ಅಯ್ಯೋ ವಿದ್ಯಾ ಮೇಡಮ್ ಅಂತ ಶಿವರಾಮೇಗೌಡರು ಗಾರ್ಡ್ಸ್ ಹೇಳ್ತಾರೆ. ಏನಿಲ್ಲ ಇದು ಗೌಡ್ರು ಮನೆ ಸೊಸೆ ಇಲ್ಲಿ ಕೆಲಸ ಮಾಡ್ತಾವ್ರೆ ಅಂತ ಪಕ್ಷದವ್ರು ಹೇಳ್ತಾರೆ. ಲೋ ಅವ್ರ ಮಗ ಸೊಸೆ ಡೈವರ್ಸ್ ಕೇಸು ಕೋರ್ಟಲ್ಲಿ ನಡೀತಿದೆ, ಅದಕ್ಕೆ ಮನೆಯಲ್ಲಿ ಏನೋ ವ್ಯತ್ಯಾಸ ಆಗಿರಬೇಕು, ಅದಕ್ಕೆ ಕೆಲಸ ಮಾಡ್ತಾವ್ರೆ ಅಂತ ಮಾತಾಡ್ಕೋತಾರೆ. ಆಗ ವಿದ್ಯೆ ಭಯದಲ್ಲಿ ಕಾಫಿ ಗ್ಲಾಸನ್ನು ಗೌಡ್ರ ಮುಂದೆ ಇಡ್ತಾಳೆ. ಆಗ ಶಿವರಾಮೇಗೌಡರು ಕಾಫಿ ಗ್ಲಾಸನ್ನು ಸಿಟ್ಟಿಂದ ಇಟ್ಕೊಂಡು ವಾಪಸ್ಸಿಟ್ಟು ನನಗೆ ಕಾಫಿ ಬೇಡ, ಬೇರೆಯವ್ರು ಬೇಕಿದ್ರೆ ಕುಡ್ಬಿಟ್ಟು ಬರಲಿ ಅಂತ ಹೋಗ್ತಾರೆ. ವಿದ್ಯೆ ಭಯದಿಂದ ನಡುಗ್ತಾಳೆ. ಮ್ಯಾನೇಜರ್ ಕೂಡ ಅವ್ರು ಹೋಗ್ತಿರೋದನ್ನು ನೋಡ್ತಾ ಹೋಯ್ತು, ಎಲ್ಲ ಸರ್ವನಾಶ ಆಗೋಯ್ತು, ನಮ್ಮ ಬದುಕೇ ಹಾಳಾಗೋಯ್ತು. ಗೌಡ್ರು ನೀನು ಇಲ್ಲಿರೋದು ತಿಳ್ಕೊಂಡೇ ಇಲ್ಲಿ ಗಂಟ ಬಂದವ್ರೆ ಅಂದಮೇಲೆ ಸುಮ್ಮನೆ ಬಿಡಾಕಿಲ್ಲ. ನೀನು ಬೇರೆ ಇಷ್ಟು ದಿನ ನಿನ್ನ ಕೆಲಸ ಅವರಿಗೆ ಬೇರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಿ, ಈಗ ಗೊತ್ತಾಗೋಯ್ತು, ಇನ್ನು ನನ್ನ ಹೋಟೆಲ್ ಇರೋಕ್ಕೆ ಬಿಡಾಕಿಲ್ಲ, ಮುಚ್ಚಿಬಿಡ್ತಾರೆ ಅಂತಾರೆ ಮ್ಯಾನೇಜರ್. ಅಯ್ಯೋ ಅಣ್ಣ ಹಾಗೆಲ್ಲ ಏನೂ ಇರೋಕ್ಕಿಲ್ಲ, ನೀವು ಸುಮ್ಮನೆ ಇರಿ ಅಂತಾಳೆ ವಿದ್ಯಾ. ನೀನೇನು ಹೇಳಬೇಡ ಕಣಮ್ಮ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೋಡು ನಿನ್ನ ಸಂಬಳ ಎಲ್ಲ ಕೊಟ್ಬಿಡ್ತೀನಿ, ಮೊದಲು ಇಲ್ಲಿಂದ ಹೊರಟ್ಬಿಡು, ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತಾರೆ ಮ್ಯಾನೇಜರ್. ಅಣ್ಣ ನೀವೇ ಹಿಂಗಂದರೆ ಹೆಂಗೆ ಹೇಳಿ, ಹಾಗೆಲ್ಲ ಏನೂ ಆಗೋಕ್ಕಿಲ್ಲ, ನೀವು ಧೈರ್ಯವಾಗಿರಿ ಅಣ್ಣ ಅಂತಾಳೆ ವಿದ್ಯಾ. ನೋಡವ್ವ ನೀನು ವಯಸ್ಸಲ್ಲಿ ಚಿಕ್ಕವಳಾದರೂ ನಿನ್ನ ಕೈ ಮುಗ್ದು ಕೇಳ್ತೀನಿ, ದಮ್ಮಯ್ಯ ಅಂತೀನಿ, ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡ, ಇದು ನನ್ನ ಬದುಕು ಕಣವ, ನನ್ನ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಅವರೇ, ಈ ಹೋಟೆಲ್ ಇದ್ರೇ ನನ್ನ ಜೀವನ, ಅದಕ್ಕೆ ಈ ಹೋಟೆಲ್ ಉಳಿಸ್ಕೊಡು, ಪುಣ್ಯ ಕೊಟ್ಕೊಳವ, ಹೊರಡು ಅಂತಾರೆ ಮ್ಯಾನೇಜರ್. ವಿದ್ಯೆ ಹೊರಡ್ತಾಳೆ. ಈಚೆ ಅಜ್ಜಿ ಸೋಫಾ ಮೇಲೆ ಕೂತಿರ್ತಾರೆ. ಮೋನಾ ಅಂತ ಅಜ್ಜಿ ಕರೀತಾರೆ. ಏನತ್ತೆ ಅಂತಾಳೆ ಮೋನಾ. ಏನತ್ತೆ ಇಷ್ಟೊತ್ತಾದರೂ ಶಿವರಾಮೇ ಗೋವಿಂದ ಬಂದೇ ಇಲ್ಲ ಅಂತಾರೆ ಅಜ್ಜಿ. ಮಧ್ಯಾಹ್ನ ಎಲ್ಲೋ ಹೊರಗಡೆ ಹೋದರು, ಇನ್ನೇನು ಬರ್ಬೋದು, ನಾನು ಫೋನ್ ಮಾಡಿದ್ದೆ ಕಟ್ ಮಾಡಿದ್ರು ಅಂತಾರೆ ಮೋನಾ. ಅತ್ತೆ ಬಂದರು ನೋಡಿ ಅಂತಾರೆ ಮೋನಾ. ಶಿವರಾಮೇಗೌಡರು ಮತ್ತು ಗೋವಿಂದ ಬರ್ತಾರೆ. ಮುಖ ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ ಗೋವಿಂದ, ಏನ್ಲಾಯ್ತಾ ಅಂತಾರೆ ಅಜ್ಜಿ. ನಿನ್ನೆ ಕೇಳ್ತಿರೋದು ಏನಾಯಿತು ಅಂತ ಹೇಳು ಅಂತಾರೆ ಅಜ್ಜಿ. ಏನು ಎತ್ತ ಅಂತ ಎಲ್ಲ ಗೊತ್ತಾಯ್ತದೆ, ಆ ನಿನ್ನ ಮೊಮ್ಮಗಳು ಇದ್ದಾಳಲ್ಲ ವಿದ್ಯಾ, ಅವಳನ್ನು ಬರೋಕ್ಕೆ ಹೇಳು ಅಂತಾರೆ ಗೋವಿಂದ. ಯಾಕ್ಲಾ ಗೋವಿಂದ, ಅವಳು ಏನಾದರೂ ತಪ್ಪು ಮಾಡಿಲ್ಲ ಅಂತಾರೆ ಅಜ್ಜಿ. ತಪ್ಪು ಮಾಡಿದಳೋ ಇಲ್ವೋ ಆಮೇಲೆ ಗೊತ್ತಾಯ್ತದೆ, ಮೊದಲು ಬರೋಕ್ಕೆ ಹೇಳವ ಅಂತಾರೆ ಗೋವಿಂದ. ಸರಿ ಕಣವ ಅಂತ ಅಜ್ಜಿ ಫೋನ್ ಮಾಡ್ತಾರೆ. ವಿದ್ಯಾ ಮನೆಯೊಳಗೆ ಬರ್ತಿರ್ತಾಳೆ. ಅಯ್ಯೋ ಅಮ್ಮಮ್ಮ ಫೋನ್ ಮಾಡ್ತಾವ್ರೆ ಅಂತ ಹೇಳಿ ಅಮ್ಮಮ್ಮ ಅಂತಾಳೆ. ಏ ವಿದ್ಯಾ ಎಲ್ಲೇ ಇದ್ದಿ ಅಂತಾರೆ ಅಜ್ಜಿ. ನಾನು ಇವಾಗಷ್ಟೇ ಮನೆಗೆ ಬಂದೆ ಅಜ್ಜಿ ಅಂತಾಳೆ ವಿದ್ಯಾ. ಸರಿ ನೀನು ಒಸಿ ಬಿರ್ರನೆ ಮನೆಗೆ ಬಾ ಅಂತಾರೆ ಅಜ್ಜಿ. ಸರಿ ಅಮ್ಮಮ್ಮ ಅಂತ ಕಾಲ್ ಕಟ್ ಮಾಡ್ತಾಳೆ ವಿದ್ಯಾ. ಬರ್ತಾವಳಂತೆ ಅಂತಾರೆ ಅಜ್ಜಿ. ಏನವ್ವ ವಿದ್ಯೆನ ಬರೋಕ್ಕೆ ಹೇಳ್ತವ್ರೆ, ಏನು ಮಾಡಿದಳು ಅಂತಾಳೆ ವಿನಂತಿ. ಇದ್ದಕ್ಕಿದ್ದ ಹಾಗೆ ಬರೋಕ್ಕೆ ಹೇಳ್ತವ್ರೆ, ಅಣ್ಣ ಬೇರೆ ಕೋಪದಲ್ಲಿರೋದನ್ನು ನೋಡ್ತಿದ್ರೆ ಏನೋ ಗ್ರಹಚಾರ ಕಾದಿದೆ ಅನಿಸುತ್ತೆ, ಅದು ಏನು ಅಂತ ನೋಡೋ ಇರು ಅಂತಾಳೆ ಸಾವಿತ್ರಿ. ಆಗ ವಿದ್ಯೆ ಬಂದು ಶಿವರಾಮೇಗೌಡರನ್ನೇ ನೋಡ್ತಾಳೆ. ಶಿವರಾಮೇಗೌಡರು ಅವಳನ್ನೇ ನೋಡ್ತಾರೆ. ಅಮ್ಮಮ್ಮ ಬರೋಕ್ಕೆ ಹೇಳಿದ್ರಿ ಅಂತಾಳೆ ವಿದ್ಯಾ. ಅವಳು ಎಲ್ಲಿಂದ ಬರ್ತಿದ್ದಾಳೆ ಅಂತ ಕೇಳವ ಅಂತಾರೆ ಗೌಡ್ರು. ಅದು ಹೋಟೆಲ್ ಕೆಲಸನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಮಾಮಯ್ಯ ಅಂತಾಳೆ ವಿದ್ಯಾ. ದೊಡ್ಡಿ ಅದನ್ನೇ ಯಾಕೆ ಹೇಳೋಕ್ಕೋದೆ, ನಿನಗೆ ಬುದ್ಧಿ ಇಲ್ವೇ ಅಂತಾರೆ ಅಜ್ಜಿ. ಶಿವರಾಮೇಗೌಡರು ಸೊಸೆ ಹೋಟೆಲ್ನಾಗೆ ಕೆಲಸ ಮಾಡ್ತಾವಳೆ ಅಂತ ಜಗತ್ ಜಾಹೀರಾಗಿ
ಆಗಿಬಿಟ್ಟಿದೆ ಅಂತಾರೆ ಶಿವರಾಮೇಗೌಡರು. ಯಾಕಪ್ಪ ಇವರಿಗೆ ಗೊತ್ತಾಗೋ ಹಾಗೆ ಮಾಡಿಬಿಟ್ಲು, ಹುಷಾರಾಗಿರಬೇಕು ಅಂತ ಗೊತ್ತಾಗಕ್ಕಿಲ್ವ ಇವಳಿಗೆ ಅಂತ ಅಜ್ಜಿ ಯೋಚನೆ ಮಾಡ್ತಾರೆ. ಸರಿ, ಇವಳು ಕೆಲಸಕ್ಕೆ ಹೋಗ್ತಿರೋ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ವೇ? ನಿಮ್ಮನ್ನೇ ಕೇಳ್ತಿರೋದು ಅಂತ ಶಿವರಾಮೇಗೌಡರು ಹೋಗ್ತಾರೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಅದು ನನಗೆ ಗೊತ್ತಿತ್ತು ಶಿವರಾಮ ಅಂತಾರೆ ಅಜ್ಜಿ. ಆಗ ಒಬ್ಬೊಬ್ಬರೇ ಕೈನ ಮೇಲೆತ್ತಾರೆ. ಹೌದು ಬಾವ, ನಮಗೆ ಎಲ್ರಿಗೂ ಗೊತ್ತಿತ್ತು ಅಂತಾರೆ ಈಶ್ವರಿ. ಮೋನ ಅಂತಾರೆ ಶಿವರಾಮೇಗೌಡರು. ಇಲ್ಲ ರೀ, ನನಗೆ ಈ ವಿಚಾರ ಗೊತ್ತಿಲ್ಲ ಅಂತಾರೆ ಮೋನ. ಗೊತ್ತಾಗ್ದಿದ್ದ ಹಾಗೇನೆ, ಲೇ ನೀನು ಇಂಥ ಕೆಲಸ ಮಾಡಿದ್ದೆ, ನಮ್ಮ ಹಟ್ಟಿ ಮರುವಾದೆ ಏನಾಯ್ತದೆ ಅಂತ ಕೇಳಿದ್ವಿ ಅಣ್ಣ ಅಂತಾಳೆ ಸಾವಿತ್ರಿ. ಅಷ್ಟೇ ಅಲ್ಲ ಬಾವ, ಕೋರ್ಟಲ್ಲಿ ಕೇಸು ಇತ್ಯರ್ಥ ಆಗೋವರೆಗೂ ನೀವು ನಮ್ಮ ಸೊಸೆನೆಯ. ನೀನು ಈ ಕೆಲಸನ ಮಾಡಿದರೆ ಬಾವನ ಮರ್ಯಾದೆ ಏನಾಗಬೇಡ, ನೀನು ಈ ಕೆಲಸಕ್ಕೆ ಹೋಗಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೋ ಬಾವ ಅಂತಾಳೆ ಈಶ್ವರಿ. ಆದರೆ ಇವಳೆಲ್ಲ ನಮ್ಮ ಮಾತು ಕೇಳ್ತಾಳೆ ದೊಡ್ಡಪ್ಪ. ಇದು ನನ್ನ ಬದುಕು, ನನ್ನ ಇಷ್ಟ, ಯಾರು ಮರುವಾದೆ ಹೋದರೆ ನನಗೇನು ಅಂತ ನಮಗೆ ಅವಮಾನ ಮಾಡಿ ಕಳಿಸ್ಬಿಟ್ಲು. ಭದ್ರಮಾಮ ಇವಳಿಗೆ ಡಿವೋರ್ಸ್ ಕೊಡ್ತಿದ್ದಾನೆ ಅನ್ನೋ ಕೋಪಕ್ಕೆ ಬೇಕು ಅಂತಲೇ ಮರುವಾದೆ ತಗೋಯೋಕ್ಕೆ ನಿಂತವಳೆ ಮಾವ. ಮೊದಲೇ ಚಿಲ್ಲರೆ ಬುದ್ಧಿ ಇರೋರಲ್ವೇ ಅಂತಾಳೆ ವಿನಂತಿ. ಏಯ್, ಈಗ್ಯಾಕೆ ಮಳ್ಳಿ ಹಂಗೆ ನಿಂತಿದ್ಯಾ? ಅವತ್ತು ನಾವು ಕೇಳಿದ್ದಕ್ಕೆ ಇಷ್ಟುದ್ದ ಭಾಷಣ ಮಾಡಿದೆ. ಹೆಣ್ಮಗಳು ಅಂದರೆ ಮನೆ ಕೆಲಸ ಮಾಡಿಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕಾ? ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಮುಖಕ್ಕೆ ಕೊಡ್ದಂಗೆ ಮಾತಾಡಿದ್ಯಲ್ಲ, ಇವಾಗ ಮಾತಾಡೆ ಅಂತಾಳೆ ಸಾವಿತ್ರಿ. ಮಾಡಬಾರ್ದು ಕೆಲಸನ ಮಾಡ್ಕೊಂಡು ಬಂದವಳಲ್ಲ ಬಾವ, ಅದಕ್ಕೆ ಮಾತಾಡ್ತಿಲ್ಲ ಇವಳು ಅಂತಾಳೆ ಈಶ್ವರಿ. ಅಂಥ ಕೆಲಸನ ನಾನೇನು ಮಾಡಿದ್ದೀನಿ ಚಿಕ್ಕತ್ತೆ? ನಾನೇನಿದ್ರು ಬೀದಿಲಿ ಭಿಕ್ಷೆ ಬೇಡಿದ್ದೀನ? ಇಲ್ಲ ಯಾರಿಗಾದರೂ ಮೋಸ ಮಾಡಿದನಾ? ಇಲ್ಲ ಕಳ್ತನ ಮಾಡಿದ್ದೀನ? ಯಾರಿಗೋ ಸುಳ್ಳು ಹೇಳಿ ವಂಚನೆ ಮಾಡಿದ್ದೀನೋ? ಇಲ್ಲ ತಾನೇ. ನಾನು ಸ್ವಾಭಿಮಾನದಿಂದ 4 ಕಾಸು ಸಂಪಾದನೆ ಮಾಡ್ತಿದ್ದೀನಿ. ಯಾವತ್ತೇ ಆದರೂ ತಪ್ಪುದಾರಿನಲ್ಲಿ ಹೋಗಿ ಸಂಪಾದನೆ ಮಾಡಿದರೆ ತಪ್ಪೆ ಹೊರತು ಆತ್ಮಾಭಿಮಾನದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಅದರಲ್ಲಿ ಏನು ತಪ್ಪಿದೆ ಸಾವಿತ್ರಮ್ಮ ಅಂತಾಳೆ ವಿದ್ಯಾ. ಲೇ ಮುಚ್ಚೆ ಬಾಯನ, ಹೋಟೆಲ್ನಲ್ಲಿ ಕೆಲಸ ಮಾಡೋಕೆ ಹೋಗಿದ್ಯಲ್ಲ, ಶಿವರಾಮೇಗೌಡರು ಸೊಸೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾವಳೆ ಅಂತ ಗೊತ್ತಾದರೆ ಸಮಾಜ ಏನು ಮಾತಾಡ್ತದೆ ಅಂತ ಗೊತ್ತಿಲ್ವೇನೆ ನಿನಗೆ ಅಂತಾರೆ ಈಶ್ವರಿ. ನೋಡಿ ಚಿಕ್ಕತ್ತೆ, ನಾನು ಶಿವರಾಮೇಗೌಡರ ಸೊಸೆ ಅಂತ ಹೇಳ್ಕೊಂಡ್ರೆ ತಾನೇ ಸಮಾಜಕ್ಕೆಲ್ಲ ಗೊತ್ತಾಗೋದು. ಇಲ್ಲಿ ಗಂಟ ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ ನಾನು ಈ ಹಟ್ಟಿ ಸೊಸೆ ಅಂತ ಹೇಳ್ಕೊಂಡೇ ಇಲ್ಲ ಅಂತಾಳೆ ವಿದ್ಯಾ. ಅದಕ್ಕೆ ಹೋಗ್ಬಿಟ್ಟು ಅಂಥ ಕೆಲಸ ಮಾಡಬೇಕಾಗಿತ್ತೇನೆ ನೀನು ಅಂತಾಳೆ ಸಾವಿತ್ರಿ. ಹೌದು, ಯಾಕೆ? ಹೋಟೆಲ್ನಲ್ಲಿ ಕೆಲಸ ಮಾಡೋದು ಕೀಳು ಕೆಲಸವೇ ಸಾವಿತ್ರಮ್ಮ? ಕೆಲಸಕ್ಕೆ ಯಾವತ್ತೂ ಮೇಲು ಕೀಳು ಅನ್ನೋದು ಇಲ್ಲ ಸಾವಿತ್ರಮ್ಮ. ಅಷ್ಟೇ ಅಲ್ಲ, ಪ್ರಾಮಾಣಿಕವಾಗಿ ದುಡ್ಡು ಸಂಪಾದನೆ ಮಾಡಿರೋ ದುಡ್ಡಿಗೆ ಯಾವತ್ತೂ ಬೆಲೆ ಇರ್ತದೆ. ದುಡಿಯೋ ಕೈಗೂ ಒಂದು ಗೌರವ ಇರ್ತದೆ. ಆಮೇಲೆ ಇನ್ನೊಂದು ವಿಷಯ, ಯಾವತ್ತಿದ್ರೂ ಮಾವನ ಹೆಸರಿಗೆ ಕಳಂಕ ತರೋ ಕೆಲಸ ಆಗಲಿ, ಹಟ್ಟಿ ಅವಮಾನ ಆಗುವಂಥ ಕೆಲಸ ಆಗಲಿ ನಾನು ಯಾವತ್ತೂ ಮಾಡೇ ಇಲ್ಲ, ನಾನು ಮಾಡೋದು ಇಲ್ಲ ಅಂತಾಳೆ ವಿದ್ಯಾ. ಪರವಾಗಿಲ್ವೇ? ಬಾವನ ಮುಂದೆನೇ ನಿಂತ್ಕೊಂಡು ಶಾನೆ ಮಿತಿ ಮೀರಿ ಮಾತಾಡ್ತಿದ್ಯಾ ಅಂತಾಳೆ ಈಶ್ವರಿ. ನೋಡಿ ಚಿಕ್ಕತ್ತೆ, ನಾನು ಸುಮ್ಮನೆ ಮಾತಾಡ್ತಿಲ್ಲ, ನಾನು ತಲೆ ತಗ್ಗಿಸೋ ಕೆಲಸ ಮಾಡಿಲ್ಲ, ಅದಕ್ಕೆ ನಾನು ಮಾತಾಡ್ತಿರೋದು. ನನ್ನ ಅಗತ್ಯ ಅನಿವಾರ್ಯಕ್ಕೋಸ್ಕರ ದುಡಿಮೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂತಾಳೆ ವಿದ್ಯಾ. ಅಂಥ ಅನಿವಾರ್ಯತೆ ಏನಿದೆ ಅವ್ವ ಅಂತಾರೆ ಗೋವಿಂದ. ಇದೇ ಕಣ್ಲ ಶಿವರಾಮ. ಯಾಕಂದರೆ ಯಾರ ಹಂಗೂ ಇಲ್ಲದೆ ಸ್ವಾಭಿಮಾನದಿಂದ ಅವಳು ಬದುಕ್ತಾ ಇದ್ದಾಳೆ. ಅದಕ್ಕೆ ದುಡ್ಡು ಬೇಕು, ಕೆಲಸ ಬೇಕು ತಾನೇ. ಅದಕ್ಕೆ ಅವಳು ತನ್ನ ಕೆಲಸ ಮಾಡಿಕೊಂಡು ತಾನು ಬದುಕ್ತಿದ್ದಾಳೆ. ಅದಕ್ಕೋಸ್ಕರ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವ್ರ ಎದುರಿಗೆ ಕೈ ಚಾಚಿಕೊಂಡು ಹೋಗಿಲ್ಲ. ಇನ್ನು ತಾನು ಕಟ್ಕೊಂಡು ಬಂದ ಮನೆಯವರು ತನ್ನನ್ನೇ ದೂರ ಮಾಡೋಕ್ಕೆ ಹೋದವ್ರ ಮುಂದುಗಡೆ ಕೈ ಚಾಚೋಕ್ಕೆ ಇಷ್ಟ ಇಲ್ಲದೆ ಅವಳು ಕೆಲಸ ಮಾಡ್ತಾವಳೆ. 6 ತಿಂಗಳು ಇದೇ ಮನೇಲಿ ಇರಬೇಕು ಅಂತ ಕೋರ್ಟು ಆದೇಶ ಮಾಡಿದ್ದಕ್ಕೆ ಅವಳು ಇರೋ ಮನೆಗೆ ತಿಂಗಳ ಬಾಡಿಗೆ ಕಟ್ತಾವಳೆ. ತಾನು ಓದೋದ್ರ ಜೊತೆಗೆ ಹಗಲು ರಾತ್ರಿ ಆ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಯಾರ ಮುಂದ್ಗಡೆನೂ ತಲೆಯನ್ನು ತಗ್ಗಿಸದೆ ತನ್ನ ಖರ್ಚನ್ನು ತಾನೇ ಸಂಪಾದನೆ ಮಾಡ್ತಿದ್ದಾಳೆ ಅನ್ನೋದೇನಾದರೂ ಗೊತ್ತಿದ್ಯಾ ಮಗನೇ ಅಂತಾರೆ ಅಜ್ಜಿ. ಹಾಗಂತ ಅಣ್ಣನ ಮರುವಾದೆ ಹೋಗೋದು ಸರಿನಾವಾ ಅಂತಾಳೆ ಸಾವಿತ್ರಿ. ಏನು ಅವಳಿಂದ ಮರುವಾದೆ ಹೋಗಿರೋದು? ನಿಮ್ಮ ಹಂಗೆ ಮನೆ ಹರಾಜು ಹಾಕೋ ಕೆಲಸ ಏನಾದರೂ ಮಾಡಿದಾಳ ಅವಳು? ತಿನ್ನೋ ಒಂದು ಹೊತ್ತಿನ ಅನ್ನದಿಂದ ಹಿಡಿದು ಅವಳು ಬದುಕ್ತಾ ಇರೋದಕ್ಕೆ ಕರೆಂಟ್ ಬಿಲ್ಲು, ನೀರಿಗೆ, ಪ್ರತಿಯೊಂದಕ್ಕೂ ತಾನು ಸಂಪಾದನೆ ಮಾಡಿದ ದುಡ್ಡಲ್ಲಿ ಕಟ್ತಾ ಹೆಮ್ಮೆಯಿಂದ ಬದುಕ್ತಿದ್ದಾಳೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ದದೇ? ನಾಳೆ ಯಾರು ತನ್ನನ್ನು ಸಾಕಿದೆ ಅನ್ನೋ ಮಾತು ಬರಬಾರ್ದು ಅಂತ ಹೊಟ್ಟೆಲಿರೋ ಮಗುಗೋಸ್ಕರ ಬದುಕ್ತಿದ್ದಾಳೆ. ಹೊಟ್ಟೆಲಿ ಮಗುನ ಹೊತ್ಕೊಂಡು ತಾನು ಆಸೆ ಪಟ್ಟಂಗೆ ಓದ್ಕೊಂಡು ಕೆಲಸನೂ ಮಾಡಿಕೊಂಡು ಬದುಕ್ತಿದ್ದಾಳೆ ನೋಡು. ಅದಕ್ಕೆ ಸ್ವಾಭಿಮಾನ ಅಂತ ಹೇಳೋದು. ಹಾಗಂದ್ರೆ ಏನು ಅಂತಲೇ ಅರ್ಥ ಗೊತ್ತಿಲ್ಲದ ನಿಮಗೆ ಇದೆಲ್ಲ ಹೆಂಗೆ ಅರ್ಥ ಆಗಬೇಕು ಅಂತಾರೆ ಅಜ್ಜಿ. ಅಲ್ಲ ಕಣವ, ಇಷ್ಟೆಲ್ಲ ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಏನು ಎತ್ತ ಅಂತ ಅವಳು ಬಾಯಿ ಬಿಟ್ಟು ಹೇಳಿದರೆ ತಾನೇ ಎಲ್ಲ ಅರ್ಥ ಆಗೋದು ಅಂತಾರೆ ಗೋವಿಂದ. ಯಾರು ತಾವ ಹೇಳ್ಕೊಡ್ಲಿ ಚಿಕ್ಕ ಮಾವ? ತಮ್ಮ ಜೀವನ ನಡೆಸೋದು ಕಷ್ಟ ಅಂತ ಹೇಳ್ಕೊಳ್ಳೋ ನನ್ನ ಹೆತ್ತವನ ಹತ್ರ ಹೇಳ್ಕೊಳ್ಳೋ? ಇಲ್ಲ ತಾಳಿ ಕಟ್ಟಿರೋ ಗಂಡ ತನ್ನ ಹೊಟ್ಟೆಲಿರೋ ಮಗುಗೆ ತಾನೇ ತಂದೆ ಅಂತ ಒಪ್ಕೊಂಡಿಲ್ಲ ಅವ್ರು ತಾವ ಕೈ ಚಾಚಿಕೆ ಇಲ್ಲ ಅಂತಾಳೆ ವಿದ್ಯಾ.
ಈಚೆ ಶಿವರಾಮೇಗೌಡರು, ಮೋನಾ ಈಶ್ವರಿ ಎಲ್ಲ ಮನೆಯವರೆಲ್ಲ ಸುಭಾಷ್ಗೆ ಹುಡುಗಿ ನೋಡೋದಕ್ಕೆ MLA ಸಂಪತ್ ಕುಮಾರ್ ಮನೆಗೆ ಬರ್ತಾರೆ. ಪ್ರಯಾಣ ಎಲ್ಲ ಹೇಗಿತ್ತು, ಎಲ್ಲರೂ ಆರಾಮಾಗಿ ಬಂದ್ರಾ ಅಂತಾರೆ ಸಂಪತ್ ಕುಮಾರ್. ಪ್ರಯಾಣ ಎಲ್ಲ ಸಂದಾಗಾಯಿತು ಅಂತಾರೆ ಮೋನಾ. ಆಗ ಸಂಪತ್ ಕುಮಾರ್ ನವ್ಯ ಅಂತ ಕರೀತಾರೆ. ಬಂದೆ ಡ್ಯಾಡಿ ಅಂತ ಫೋನ್ ಹಿಡ್ಕೊಂಡು ನೋಡ್ತಾ ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಬಂದು ಕೂತ್ಕೋತಾಳೆ ನವ್ಯ. ಅವಳನ್ನು ನೋಡಿ ಶಿವರಾಮೇಗೌಡರು ಸಿಟ್ಟಾಗ್ತಾರೆ. ಇವ್ರು ಮಿನಿಸ್ಟ್ರು ಶಿವರಾಮೇಗೌಡರು ಅಂತಾರೆ ಸಂಪತ್ ಕುಮಾರ್. ಹಾಯ್ ಅಂತ ಕಾಲನ್ನು ಅಲ್ಲಾಡಿಸ್ತಾಳೆ ನವ್ಯ. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.